ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ಕೃಪಾವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ದೇವರು ನಮಗೆ ಈ ದಿನವನ್ನು ದಾನವಾಗಿ ದಯಪಾಲಿಸಿದ್ದಾರೆ. ಯಾಕೆ ಈ ದಿನವನ್ನು ದೇವರು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ ಎಂಬುದನ್ನು ನಾವು ಆಲೋಚಿಸಬೇಕು. ತನ್ನ ಅನಂತವಾದ ಪ್ರೀತಿಯಲ್ಲಿ ಬೆಳೆದು, ದೇವರ ಅನಂತ ಕೃಪೆಯಲ್ಲಿ ತುಂಬಿ, ದೇವರ ಮಕ್ಕಳಾಗಿ ಬಾಳಿ, ದೇವರ ಸ್ವಭಾವವನ್ನೇ ಧರಿಸಿಕೊಂಡು ಕ್ರಿಸ್ತಾಂಬರರಾಗಿ ನಾವು ಈ ಲೋಕದಲ್ಲಿ ಜೀವಿಸಲು ನಮ್ಮನ್ನು ಕರೆದಿದ್ದಾರೆ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು, ಎಷ್ಟು ಪ್ರೀತಿಸುವ ದೇವರು ನಮ್ಮ ದೇವರು. ಪ್ರಿಯರೇ, ನಮ್ಮ ದೇವರು ದಂಡಿಸುವ ದೇವರಲ್ಲ, ಪ್ರೀತಿಸುವ ದೇವರು, ಕರುಣಿಸುವ ದೇವರು, ಕೃಪೆಯುಳ್ಳ ದೇವರು, ಅನಂತ ಪ್ರೀತಿಯನ್ನು ನಮಗೆ ದಾರಿ ಎರೆದಂತಹ ದೇವರಾಗಿದ್ದಾರೆ. ಆ ದೇವರಿಗೆ ನಮ್ಮನ್ನು ಕುರಿತು, ನಿಮ್ಮನ್ನು ಕುರಿತು, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕುರಿತು ಒಂದು ಸಂಕಲ್ಪವಿದೆ. ಅದು ಅಹಿತದ ಸಂಕಲ್ಪವಲ್ಲ, ಆನಂದಭರಿತವಾದಂತಹ ಸಂಕಲ್ಪ, ದೈವರಾಜ್ಯದ ಸಂಕಲ್ಪ, ಪರಿಶುದ್ಧತೆಯಲ್ಲಿ ಬೆಳಗುವಂತಹ ಸಂಕಲ್ಪ. ಮಾತ್ರವಲ್ಲ, ಈ ಲೋಕದಲ್ಲಿ ನಾವು ಜೀವಿಸುವಂತಹ ಈ ಜೀವನ ಆನಂದದಾಯಕವಾಗುವಂತಹ ಸಂತೋಷ, ಒಂದು ಸಂಕಲ್ಪ. ಪ್ರಿಯರೇ, ನಾವು ನೋಡ್ತೇವೆ ಯೋಹಾನ ಬರೆದ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು 11 ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪ್ರಭು ಯೇಸು ಈ ರೀತಿಯಾಗಿ ಹೇಳುತ್ತಾರೆ. ಏನು ಹೇಳ್ತದೆ ವಾಕ್ಯ? ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ. ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿಯೂ ಸಹ ಇರಬೇಕು. ನೋಡಿ, ದೇವರ ಪ್ರೀತಿ ನೋಡಿ ಎಷ್ಟು ಮಹತ್ತರವಾದದ್ದು. ಆ ದೇವರು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರಲ್ಲಿರುವಂಥ ಆನಂದ ನಮ್ಮಲ್ಲಿಯೂ ಇರಬೇಕೆಂಬುದೇ ಅವರ ಚಿತ್ತವಾಗಿದೆ. ನಾವು ದುಃಖಿಸುತ್ತಾ, ಕಣ್ಣೀರಿಡುತ್ತಾ, ಸೋತು ಹೋಗುತ್ತಾ, ನೊಂದು ಹೋಗುತ್ತಾ, ಸಮಸ್ಯೆಗೆ ಒಳಗಾದಾಗ ಕಣ್ಣೀರು ಸುರಿಸುತ್ತಾ, ಗೊಂದಲಕ್ಕೊಳಗಾಗುತ್ತಾ ಅಥವಾ ಆತ್ಮಹತ್ಯೆಗೆ ಹೋಗುತ್ತಾ ಇರುವುದಕ್ಕಾಗಿ ಅಲ್ಲ. ನನ್ನಲ್ಲಿರುವ ಆನಂದವು, ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರ ಆನಂದ ನಮ್ಮಲ್ಲಿರಬೇಕು. ಆ ಆನಂದ ಹೇಗಿರಬೇಕು? ತುಂಬಿ ತುಳುಕಬೇಕು. ದೇವರ ವಾಕ್ಯ ಹೇಳುತ್ತದೆ, ದಾಹಗೊಳ್ಳುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ಯಾರಲ್ಲಿ? ದಾಹಗೊಳ್ಳುವನಲ್ಲಿ ತುಂಬಿ ತುಳುಕುತ್ತದೆ, ಓವರ್ಫ್ಲೋ ಆಗ್ತದೆ. ಇದೇ ದೇವರು ನನ್ನ ಮುಖಾಂತರ, ನಿಮ್ಮ ಮುಖಾಂತರ ಆಶಿಸುವಂತಹ ಒಂದು ಸಂಕಲ್ಪವಾಗಿದೆ. ಪ್ರಿಯರೇ, ದೇವರ ಈ ಒಂದು ಸಂಕಲ್ಪದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಹೇಳ್ತಾರೆ ಎಂಬುದಾದರೆ, ದೇವರ ವಾಕ್ಯ ಅದೇ 12ನೇ ವಾಕ್ಯದಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈ ಆನಂದ ತುಂಬಿ ತುಳುಕಬೇಕಾದರೆ ನಾವು ಮಾಡಬೇಕಾಗಿಷ್ಟೇ, ಸಿಂಪಲ್, ಚಿಕ್ಕದು, ದೊಡ್ಡದೇನಿಲ್ಲ. ಬೆಟ್ಟ ಹೊರಬೇಕಾಗಿಲ್ಲ, ಭಾರ ಹೊರಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಬಿತ್ತಬೇಕಾಗಿಲ್ಲ, ಕೊಯ್ಯಬೇಕಾಗಿಲ್ಲ, ಶ್ರಮ ಪಡಬೇಕಾಗಿಲ್ಲ, ಏನೂ ಇಲ್ಲ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿ. ಬೇರೇನು ಭಾರ ನಮ್ಮ ಮೇಲೆ ಇಲ್ಲ, ಇದೊಂದೇ ಭಾರ. ಆದರೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಈ ಕುಟುಂಬದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಈ ಪ್ರೀತಿ ಎಂಬುದು ನಮ್ಮ ಜೀವನದಲ್ಲಿ ಇಲ್ಲಿ ಅಸತ್ತು ಹೋಗಿದೆ. ನಮ್ಮ ಪ್ರೀತಿ ಈ ಲೋಕದ ಪ್ರೀತಿಯಾಗಿದೆ, ವ್ಯಾಮೋಹದ ಪ್ರೀತಿಯಾಗಿದೆ, ಅನಶ್ವರವಾದ ಪ್ರೀತಿಯಾಗಿದೆ, ನಶಿಸಿ ಹೋಗುವಂತಹ ಪ್ರೀತಿಯಾಗಿದೆ, ದೇವರಿಗೆ ವಿರುದ್ಧವಾದ ಪ್ರೀತಿಯಾಗಿದೆ. ಕುಟುಂಬ ಜೀವನದಲ್ಲಿ ಜೀವಿಸುತ್ತಿರುವಂತಹ ನಾವು, ಸಮೂಹದಲ್ಲಿ ಜೀವಿಸುತ್ತಿರುವಂತಹ ನಾವು ಈ ಪ್ರೀತಿಯನ್ನು ತೊರೆಯುತ್ತಾ ಇದ್ದೇವೆ. ಯಾರಲ್ಲಿ ನೋಡಿದರೂ ವೈರಾಗ್ಯ, ಯಾರಲ್ಲಿ ನೋಡಿದರೂ ಮನಸ್ತಾಪ, ಯಾರನ್ನು ನೋಡಿದರೂ ಸಹ ಅಸೂಯೆ, ಮತ್ತೊಬ್ಬರು ಬೆಳೆಯುವುದನ್ನು ನೋಡುವಾಗ ಅಸೂಯೆ. ಆದರೆ ನಮ್ಮ ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಪ್ರೀತಿಸುತ್ತೇವೆ ಎಂದು ಹೇಳುತ್ತಿರುವಂತಹ ನಾವು ಬರೀ ಬಾಯಿ ಮಾತಿನಿಂದ ಮಾತ್ರ ಈ ಪದವನ್ನು ನಾವು ಉಚ್ಚರಿಸುತ್ತಾ ಇದ್ದೇವೆ.
ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಬರಿಯ ಮಾತಿನ ಮನ್ನಣೆ ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ ಎಂಬುದಾಗಿ. ಪ್ರೀತಿಯೇ ಇಲ್ಲದ ನಾನು ನೀವು ಪ್ರಾರ್ಥಿಸಿ ಏನು ಪ್ರಯೋಜನ? ಪ್ರೀತಿಸುವಾಗ ಮಾತ್ರ ಪ್ರಾರ್ಥನೆಯ ಫಲ. ಯಾವಾಗ ನಾನು ಪ್ರೀತಿಸಲು ಪ್ರಾರಂಭಿಸುತ್ತೇನೋ, ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನ ಹೆತ್ತವರನ್ನು ಪ್ರೀತಿಸು, ನಿನ್ನ ಒಡ ಹುಟ್ಟಿದವರನ್ನು ಪ್ರೀತಿಸು, ನಿನ್ನ ಪತ್ನಿಯನ್ನು ಪ್ರೀತಿಸು, ನಿನ್ನ ಪತಿಯನ್ನು ಪ್ರೀತಿಸು, ನಿನ್ನ ಮುಂದೆ ಇರುವಂಥವರನ್ನ ಪ್ರೀತಿಸು, ಅನಾಥರನ್ನ, ನಿರ್ಗತಿಕರನ್ನ, ಈ ಲೋಕದಲ್ಲಿರುವ ಪ್ರತಿಯೊಬ್ಬರನ್ನ ಪ್ರೀತಿಸು. ಆದರೆ ನಾವು ಪ್ರೀತಿಸುತ್ತೇವೆ ಎಂದು ಹೇಳ್ತಾ ಇದ್ದೇವೆ, ಆದರೆ ಬರೀ ಬಾಯಿ ಮಾತು ಮಾತ್ರವಾಗಿದೆ. ದೇವರ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿಲ್ಲ. ನೋಡಿ, ನಾವು ಪ್ರೀತಿಸ್ತಾ ಇಲ್ಲ, ಅದಕ್ಕಾಗಿ ನಮ್ಮಲ್ಲಿ ಆನಂದ ಇಲ್ಲ, ಅದಕ್ಕೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಅದಕ್ಕೆ ನಮ್ಮಲ್ಲಿ ಅನ್ಯೋನ್ಯತೆ ಇಲ್ಲ, ಅದಕ್ಕೆ ನಮ್ಮಲ್ಲಿ ಪ್ರೀತಿ ಇಲ್ಲ, ಅದಕ್ಕೆ ನಮ್ಮಲ್ಲಿ ಸಹನೆ ಇಲ್ಲ, ಅದಕ್ಕೆ ನಮ್ಮ ಜೀವನದಲ್ಲಿ ಸಂತೋಷ ಇಲ್ಲ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ವೈರಾಗ್ಯ, ಒಬ್ಬರನ್ನು ಕಂಡರೆ ಒಬ್ಬರಿಗೆ ವೈರಾಗ್ಯ, ಹೃದಯದಲ್ಲಿ ಕಳವಳ, ಮುಖ ನೋಡುವಾಗ ಒಂದು ನಗು ಸಹ ಇಲ್ಲ, ಎಲ್ಲ ಡಮ್ಮಿ ನಗು, ನಿಜವಾದ ನಗು ಇಲ್ಲ. ಬಾಯಿಂದ ಬರುವ ಮಾತುಗಳು ಬರೀ ಹುಸಿ ಮಾತುಗಳು, ಮೆಚ್ಚಿಸುವಂತಹ ಮಾತುಗಳು, ಮೆಚ್ಚಿಸಿಕೊಳ್ಳುವಂತಹ ಮಾತುಗಳು, ಆದರೆ ನಿಜವಾಗಿ ಆನಂದದಾಯಕವಾದಂತಹ ಪ್ರೀತಿಯನ್ನು ನಾವು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುತ್ತಾ ಇಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀನು ನಾನು ಪ್ರಾರ್ಥಿಸುವುದು ಸತ್ಯವಾದರೆ ನಿಜವಾಗಿ ಪ್ರೀತಿಸುವರಾಗುತ್ತೇವೆ. ಆದರೆ ಎಷ್ಟು ಪ್ರಾರ್ಥನೆ ಮಾಡಿಯೋ ನಾನು ಪ್ರೀತಿಸಲಿಲ್ಲವೆಂಬುದಾದರೆ ನನ್ನ ಪ್ರಾರ್ಥನೆ ಫಲದಾಯಕವಲ್ಲ. ಆ ಪ್ರಾರ್ಥನೆಗೆ ನಾವು ಫಲವನ್ನು ಪಡೆದುಕೊಳ್ಳಲಾಗುವುದಿಲ್ಲ. ದನಿ ಎತ್ತಿ ಕೂಗಿದರು, ಮೊಣಕಾಲೂರಿ ಪ್ರಾರ್ಥಿಸಿದರು, ಉಪವಾಸ ಮಾಡಿ ಪ್ರಾರ್ಥಿಸಿದರು, ಕೈ ಎತ್ತಿ ಪ್ರಾರ್ಥಿಸಿದರು, ಆರಾಧಿಸಿದರು, ಸ್ತುತಿಸಿ ಮಹಿಮೆ ಪಡಿಸಿದರು ಸಹ ನನ್ನ ಪ್ರಾರ್ಥನೆಗೆ ಫಲ ಸಿಕ್ಕುವುದಿಲ್ಲ. ಯಾಕೆಂದರೆ ನಿಮ್ಮಲ್ಲಿ ನನ್ನಲ್ಲಿ ಪ್ರೀತಿ ಇಲ್ಲ. ಆದ್ದರಿಂದ ಈ ಪ್ರೀತಿ ಇಲ್ಲದ ಕಾರಣ, ಈ ವೈರಾಗ್ಯದ ಜೀವನದ ಕಾರಣ ನಮ್ಮಲ್ಲಿ ಆನಂದ ಇಲ್ಲ. ದೇವರಲ್ಲಿರುವಂಥ ಪ್ರಭು ಯೇಸುವಿನಲ್ಲಿರುವಂಥ ಆನಂದ ನಮ್ಮಲ್ಲಿ ತುಂಬಿ ತುಳುಕಲು ಸಾಧ್ಯವಾಗುತ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ನೋಡಿ, ಒಂದು ಗಂಡನಿಗಾಗಿ ನಿಜವಾದ ಪ್ರೀತಿ ಕೊಡುವಂಥ ಹೆಂಡತಿಯರಿಲ್ಲ, ತನ್ನ ಹೆಂಡತಿಗಾಗಿ ನಿಜವಾದ ಪ್ರೀತಿ ಕೊಡುವಂಥ ಗಂಡರಿಲ್ಲ, ತನ್ನ ಮಕ್ಕಳಿಗಾಗಿ ನಿಜವಾದ ಪ್ರೀತಿ ಕೊಡುವಂತಹ ಹೆತ್ತವರಿಲ್ಲ, ತನ್ನ ತಂದೆ ತಾಯರಿಗಾಗಿ ಪ್ರೀತಿ ಕೊಡುವಂಥ ನಿಜವಾದಂಥ ಮಕ್ಕಳಿಲ್ಲ. ಒಂದು ಸಹೋದರಾಗಿದ್ದಾರೆ, ನಿಜವಾದ ಪ್ರೀತಿ ಕೊಡುವಂತಹ ಪ್ರೀತಿ ಇಲ್ಲ. ಮಿತ್ರರಾಗಿದ್ದಾರೆ, ಪ್ರೀತಿ ಇಲ್ಲ. ಸ್ವಾರ್ಥತೆ, ಬಿಸ್ನೆಸ್, ಲವ್ ಇಸ್ ಬಿಸ್ನೆಸ್. ಇವತ್ತು ಪ್ರೀತಿ ಎಂಬುದು ವ್ಯಾಪಾರವಾಗಿದೆ. ಹೇಗೆ ಆನಂದ ಬರಲಿಕ್ಕೆ ಸಾಧ್ಯ? ಹೆಂಡತಿಯಿಂದ ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ, ಗಂಡನಿಂದ ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ, ಮಕ್ಕಳಿಂದ ಪಡೆದುಕೊಳ್ಳುವುದಕ್ಕಾಗಿ ಮಾತ್ರ, ಎತ್ತವರಿಂದ ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವೇ ಆಗಿದೆ ಈ ಪ್ರೀತಿ. ಪ್ರಿಯರೇ, ನನ್ನನ್ನು ಕುರಿತು ನಿನ್ನನ್ನು ಕುರಿತು ದೇವರಿಗೆ ಒಂದು ಪದ್ಧತಿ ಉಂಟು. ಅದು ಈ ಲೋಕದಲ್ಲಿ ನಾವು ನಿಜವಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕೆಂಬುದೇ, ಸತ್ಯದ ಪಥದಲ್ಲಿ ನಡೆಯಬೇಕೆಂಬುದೇ, ಸತ್ಯ ಮಾರ್ಗವನ್ನು ಸಾರಬೇಕೆಂಬುದೇ, ಒಳಿತಿನ ಜೀವನದಲ್ಲಿ ನಾವು ಶ್ವೇತಾಂಬರರಾಗಿ ಜೀವಿಸಬೇಕೆಂಬುದೇ. ಅದಕ್ಕಾಗಿಯೇ ಯೋಹಾನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ? ನಾನು ಕೊಟ್ಟಂತಹ ಈ ಜೀವನ, ನಾನು ನಿನಗೆ ಕೊಟ್ಟಂತಹ ಈ ಕುಟುಂಬ, ನಾನು ನಿನಗೆ ಕೊಟ್ಟಂತಹ ಈ ಸಮೂಹ, ನಾನು ನಿನಗೆ ಕೊಟ್ಟಂತಹ ಈ ವಿಚಾರಣೆ, ನಾನು ನಿನಗೆ ಕೊಟ್ಟಂತಹ ಈ ಊರು, ನೀನು ವಾಸ ಮಾಡುವಂತಹ ಪ್ರದೇಶ, ಇವೆಲ್ಲವಲ್ಲಿ ನಿನ್ನನ್ನು ನಿನಗೆ ನಾನು ಕರೆ ಕೊಟ್ಟಿದ್ದೇನೆ. ಯೆರೆಮೀಯನಿಗೆ ಕರೆ ಕೊಟ್ಟಂತೆ ನಾನು ನಿನಗೆ ಕರೆ ಕೊಟ್ಟಿದ್ದೇನೆ. ನೀನು ನನ್ನವನಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಯಾಕೆಂದರೆ ನಾನು ನಿನ್ನನ್ನು ಕರೆದಿದ್ದೇನೆ, ಹೆಸರಿಡಿದು ನಾನು ನಿನ್ನನ್ನು ಕರೆದಿದ್ದೇನೆ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆದರೆ ಈ ಲೋಕದಲ್ಲಿ ಸಂತೋಷವನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಮತ್ತೊಬ್ಬರ ಜೀವನವನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಮತ್ತೊಬ್ಬರನ್ನು ಕೊಳ್ಳೆ ಹೊಡೆಯುವುದಕ್ಕಾಗಿ ಅಲ್ಲ, ಪಾಪ ಜೀವನಕ್ಕೆ ಗುಲಾಮರಾಗುವುದಕ್ಕಾಗಿ ಅಲ್ಲ, ವ್ಯಭಿಚಾರ ಜೀವನದಲ್ಲಿ ಮಲಿನವಾಗುವುದಕ್ಕಾಗಿ ಅಲ್ಲ, ಸುಳ್ಳಾಡಿ ಜೀವಿಸುವುದಕ್ಕಾಗಿ ಅಲ್ಲ, ದೇವರ ಚಿತ್ತವನ್ನು ಧಿಕ್ಕರಿಸುವುದಕ್ಕಾಗಿ ಅಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಆನಂದದಾಯಕರಾಗಿರಬೇಕೆಂಬುದಾಗಿ, ನನ್ನ ಪ್ರೀತಿಯು ನಿಮ್ಮಲ್ಲಿ ನೆಲೆಗೊಳ್ಳಬೇಕೆಂಬುದಕ್ಕಾಗಿ, ನನ್ನ ಶಾಂತಿ ನಿಮ್ಮಲ್ಲಿ ಸದಾ ನೆಲೆಸಬೇಕೆಂಬುದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆದರೆ ಆ ಶಾಂತಿಯನ್ನು ಅನುಭವಿಸುವುದಕ್ಕೆ ಬದಲಾಗಿ, ಆ ಶಾಂತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ಬದಲಾಗಿ ನಾವು ಶಾಂತಿಯನ್ನು ಕಿತ್ತು ಹಾಕುವವರಾಗಿದ್ದೇವೆ. ವಿಶ್ವಾಸಭರಿತ ಜೀವನದಲ್ಲಿ ವಿಶ್ವಾಸಿಗಳಾಗಿ ಜೀವಿಸುವುದಕ್ಕೆ ಬದಲಾಗಿ ವಿಶ್ವಾಸಭರಿತ ಜೀವನಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ,
ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ? ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಿ ಜೀವಿಸಬೇಕೆಂದಾಗಿ. ಈ ಲೋಕದಲ್ಲಿ ನೀವು ಬೆಳಕಿನ ಮಕ್ಕಳಾಗಿ ಜೀವಿಸಬೇಕು, ಫಲ ಕೊಡುವವರಾಗಬೇಕು, ನಿತ್ಯ ಶಾಂತಿಯನ್ನು ಕೊಡುವವರಾಗಬೇಕು. ಹೌದು ಪ್ರಿಯರೇ, ದೇವರ ಈ ಕರೆ ಒಂದು ಅನಂತವಾದ ಕರೆ. ಈ ದೇವರ ಕರೆ ನಿಜವಾಗಿಯೂ ಕೃಪೆಯಿಂದ ತುಂಬಿದಂತಹ ಕರೆ. ದೇವರ ವಾಕ್ಯವನ್ನು ಆಲಿಸುವಂತಹ ನಾವು, ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ನಾವು, ದೇವರ ವಾಕ್ಯವನ್ನು ನಾವು ಅನುಸರಿಸಬೇಕು. ದೇವರ ವಾಕ್ಯವನ್ನು ಅನುಸರಿಸಬೇಕು. ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಮಾತ್ರವಲ್ಲ, ನಿನ್ನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಈ ಧರೆಗೆ ಉಪ್ಪು, ನೀನು ಈ ಲೋಕಕ್ಕೆ ಉಪ್ಪು. ನಿನ್ನ ಕುಟುಂಬಕ್ಕೆ ಉಪ್ಪಾಗಿರಬೇಕು, ಪ್ರತಿಯೊಬ್ಬರ ಬಾಳಿಗೆ ರುಚಿಯಾಗಿರಬೇಕು, ಕಹಿಯಾಗಿ ಅಲ್ಲ, ರುಚಿಯಾಗಿರಬೇಕು. ನೋಡಿ, ಒಂದು ಆಹಾರವನ್ನು ನಾವು ರೆಡಿ ಮಾಡಿ ಸಿದ್ಧತೆಯನ್ನು ಮಾಡ್ತೇವೆ. ಆದರೆ ಆಹಾರವನ್ನು ಸಿದ್ಧತೆ ಮಾಡುವಂತಹ ನಾವು ಆ ಆಹಾರದಲ್ಲಿ ಉಪ್ಪನ್ನು ಕಡಿಮೆ ಮಾಡಿದರೆ, ಆ ಉಪ್ಪಿನ ರುಚಿ ಇಲ್ಲದೆ ಹೋದರೆ ಆ ಆಹಾರವೆಲ್ಲವೂ ನಿಷ್ಪ್ರಯೋಜನ. ಹಾಗೆ ನಾವು ಮತ್ತೊಬ್ಬರ ಜೀವನದಲ್ಲಿ ಉಪ್ಪಾಗಬೇಕು, ಮತ್ತೊಬ್ಬರ ಜೀವನದಲ್ಲಿ ನಾವು ನಿಜವಾಗಿಯೂ ರುಚಿಯಾಗಬೇಕು. ನಿಮ್ಮನ್ನು ನೋಡುವ ಪ್ರತಿಯೊಬ್ಬರು, ನನ್ನನ್ನು ನೋಡುವ ಪ್ರತಿಯೊಬ್ಬರು, ಎಷ್ಟು ಒಳ್ಳೆಯವರು, ಎಷ್ಟು ವಿಶ್ವಾಸಿ, ಜೀವಿಸಿದರೆ ನಾನು ಇವರಂತೆ ಜೀವಿಸಬೇಕು ಎಂಬಂತಹ ಮನೋಭಾವನೆ ಬರಬೇಕು. ನಾವು ಬೆಳಕಾಗಬೇಕು, ಕತ್ತಲ ಜೀವನದಲ್ಲಿರೋರಿಗೆ ಬೆಳಕಾಗಬೇಕು, ಸಾಂತ್ವನ ಇಲ್ಲದವರಿಗೆ ನಾವು ಬೆಳಕಾಗಬೇಕು, ಗೊಂದಲದಲ್ಲಿರುವವರಿಗೆ ಬೆಳಕಾಗಬೇಕು. ಆದರ್ಶ ವ್ಯಕ್ತಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಯಾವಾಗ ನಾವು ಈ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೋ, ಪ್ರಿಯರೇ, ಬರೀ ಪ್ರಾರ್ಥಿಸುವುದರಿಂದ ಏನೂ ಪ್ರಯೋಜನವಿಲ್ಲ, ಬರೀ ಪ್ರಾರ್ಥಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಾನು ಕಾಣಬೇಕು, ನನ್ನ ಜೀವನದಲ್ಲಿ ಒಂದು ಪರಿಶುದ್ಧತೆ ನನಗಿರಬೇಕು. ನನ್ನ ನಡೆಯಲ್ಲಿಯೂ, ನನ್ನ ನುಡಿಯಲ್ಲಿಯೂ, ನನ್ನ ಚಿಂತನೆಯಲ್ಲಿಯೂ, ನನ್ನ ಯೋಚನೆಯಲ್ಲಿಯೂ, ನನ್ನ ಭಾವನೆಯಲ್ಲಿಯೂ, ನನ್ನ ಪ್ರಾರ್ಥನೆಯಲ್ಲಿಯೂ ಒಂದು ವ್ಯತ್ಯಾಸವನ್ನು ನಾನು ಮಾತ್ರ ಕಾಣುವುದಲ್ಲ ಪ್ರಿಯರೇ, ಪರರು ಆ ವ್ಯತ್ಯಾಸವನ್ನು ಕಾಣಬೇಕು. ಕ್ರಿಸ್ತನಾಗಿರುವಂತಹ ಪ್ರಭು ಯೇಸು ತನ್ನನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಹೀಗಿರುವಾಗ ನಾನು ಕ್ರಿಸ್ತನಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಬರೀ ಕ್ರೈಸ್ತನಾಗಿ ಜೀವಿಸಿದರೆ ಸಾಲದು, ನಾನು ಕ್ರಿಸ್ತನಾಗಿ ಜೀವಿಸಬೇಕು, ಕ್ರಿಸ್ತನಂತೆ ನಾನು ಜೀವಿಸಬೇಕು. ಅದುವೇ ದೇವರ ಚಿತ್ತ. ಅದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕರೆದಿದ್ದಾರೆ, ಅದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಮತ್ತೊಬ್ಬರ ಬಾಳಿಗೆ ಬೆಳಕಾಗುವಂತೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯಾಕೆಂದರೆ ನಾವು ನೋಡ್ತೇವೆ, ಯೋಹಾನ ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಯಾವಾಗ ನಾವು ದೇವರನ್ನು ಪ್ರೀತಿಸುತ್ತೇವೋ, ಯಾವಾಗ ದೇವರಲ್ಲಿ ನಾವು ಭರವಸೆ ಇಡುತ್ತೇವೋ, ಯೇಸು ಅಲ್ಲದೆ ಇಲ್ಲ, ಈ ಲೋಕ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಕ್ಕಾಗಿ ದೇವರನ್ನು ಕರೆದಿದ್ದಾರೆ ಎಂಬುದಾಗಿ ನನ್ನ ಹೃದಯದಲ್ಲಿ ಯಾವಾಗ ಬಿತ್ತಲ್ಪಡುತ್ತದೆಯೋ, ಆಗ ವಾಕ್ಯ ಹೇಳುತ್ತದೆ, ಯಾವಾಗ ಯೇಸುವನ್ನು ನೀನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೀಯೋ, ನಾನು ಯಾವಾಗ ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೀನೋ, ವಾಕ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಈ ಆಜ್ಞೆಗಳನ್ನು, ದೇವರ ವಾಕ್ಯದ ಆಜ್ಞೆಗಳನ್ನು ನಾವು ಅನುಸರಿಸಿ ನಡೆಯುತ್ತೇವೋ, ಅದೇ ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರಾದ ಪೋಷಕರು ನಿನ್ನನ್ನು ಬಲಪಡಿಸುವರು, ಪೋಷಕರಾಗಿ ನಿನ್ನನ್ನು ದೃಢಪಡಿಸುವರು. ನಿನ್ನ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೂ, ಪಾಪ ಜೀವನವನ್ನು ತೊರೆದು ಬಾಳುವುದಕ್ಕೂ, ವಿಶ್ವಾಸಭರಿತ ಜೀವನದಲ್ಲಿ ಒಂದಾಗುವುದಕ್ಕೂ, ದೇವರ ಕೃಪೆಯಲ್ಲಿ ತುಂಬುವುದಕ್ಕೂ, ಪವಿತ್ರಾತ್ಮರ ವರದಾನಗಳಿಂದಲೂ ಫಲಗಳಿಂದಲೂ ತುಂಬಿ ಈ ಲೋಕದಲ್ಲಿ ಬೆಳಕನ್ನು ಹೊತ್ತಿಸುವಂಥ, ಈ ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸುವಂಥ, ಈ ಲೋಕದಲ್ಲಿ ಕೋಟ್ಯಾಂತರ ಆತ್ಮಗಳನ್ನು ಪ್ರಭುವಿನೆಡೆಗೆ ಕರೆದುಕೊಂಡು ಹೋಗುವಂಥ, ಸ್ವರ್ಗ ರಾಜ್ಯದಲ್ಲಿ ಒಂದಾಗಿಸುವಂಥ ಕೃಪೆಗೆ ಪಾತ್ರರಾಗಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಪವಿತ್ರಾತ್ಮರು ನಮ್ಮ ಪೋಷಕರಾಗಿದ್ದಾರೆ. ಪವಿತ್ರಾತ್ಮರ ಸಹಾಯ ನಮಗೆ ಅತ್ಯವಶ್ಯಕ. ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನಿಮ್ಮನ್ನು ಅನಾಥನಾಗಿ ಬಿಟ್ಟು ಹೋಗುವುದಿಲ್ಲ. ಹೌದು ಪ್ರಿಯರೇ, ವಾಕ್ಯವಾಗಿರುವ ದೇವರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ ಈ ದಿನದಲ್ಲಿ, ಈ ಸಮಯದಲ್ಲಿ. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯ ನುಡಿಯುವಂತೆ ಪ್ರಭು ಯೇಸು ತಾನು ಆರಿಸಿಕೊಂಡಿದ್ದೆ, ಆದರೆ ಅವರು ತಮ್ಮ ಪೋಷಕರಾದ ಪವಿತ್ರಾತ್ಮರನ್ನು ಕೊಡದೇ ಇರುವುದಿಲ್ಲ, ನಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಯಾವಾಗ ನಾವು ದೇವರ ಮಕ್ಕಳಾಗಿರುತ್ತೇವೋ, ಯಾವಾಗ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುತ್ತೇವೋ, ಯಾವಾಗ ದೇವರ ವಾಕ್ಯಕ್ಕೆ ನಾವು ಶಿರವಾಗುತ್ತೇವೋ,
ಆಗ ನಾವು ಪವಿತ್ರಾತ್ಮರಿಂದ ಪೋಷಣೆಯನ್ನು ಪಡೆಯುತ್ತೇವೆ, ಪವಿತ್ರಾತ್ಮರಿಂದ ಬಲವನ್ನು ಹೊಂದುತ್ತೇವೆ. ಪವಿತ್ರಾತ್ಮರ ಚಿತ್ತಕ್ಕನುಸಾರವಾಗಿ ಪವಿತ್ರಾತ್ಮರು ನಮ್ಮ ನಡುವನ್ನು ಕಟ್ಟಿಕೊಂಡು ತಮಗಿಷ್ಟ ಬಂದ ಕಡೆ ನಮ್ಮನ್ನು ಮುನ್ನಡೆಸುತ್ತಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ವಾಕ್ಯ ಸಜೀವವಾದಂತಹ ವಾಕ್ಯವಾಗಿದೆ. ಆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂತಹ ವಾಕ್ಯವಾಗಿದೆ. ಆ ದೇವರ ವಾಕ್ಯ ನಮ್ಮನ್ನು ದೃಢಪಡಿಸುವಂತಹ ವಾಕ್ಯವಾಗಿದೆ. ಆ ದೇವರ ವಾಕ್ಯ ನಮ್ಮನ್ನು ಉದ್ಧರಿಸುವಂತಹ ವಾಕ್ಯವಾಗಿದೆ, ಜೀವೋದ್ಧಾರವನ್ನು ತರುವಂತಹ ವಾಕ್ಯವಾಗಿದೆ. ಆ ದೇವರ ವಾಕ್ಯ ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಜೀವನದಲ್ಲಿ ಕ್ರಿಯೆ ಮಾಡಬೇಕಾದರೆ, ನಿನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಕಾಣಬೇಕಾದರೆ, ನಿನ್ನ ಜೀವನದಲ್ಲಿ ನಿನ್ನನ್ನು ಒಂದು ನೂತನ ಮನುಷ್ಯನಾಗಿ ಮಾರ್ಪಡಿಸಲು ಕಾರಣವಾಗಬೇಕಾದರೆ, ನಿನ್ನನ್ನು ಆ ವಾಕ್ಯ ಶುದ್ಧಗೊಳಿಸಬೇಕಾದರೆ, ನಿನ್ನನ್ನು ಆ ದೇವರ ವಾಕ್ಯ ನಿನ್ನ ಜೀವನದಲ್ಲಿ ಆತ್ಮರ ಅಭಿಷೇಕದಿಂದ ತುಂಬಬೇಕಾದರೆ, ಆ ಜೀವವಾಕ್ಯ ಪವಿತ್ರ ಆತ್ಮರ ಕೃಪೆಯಿಂದ ತುಂಬಿ ನಿನ್ನಿಂದ ಹೊದಲಾಗಿ ಹರಿಯಬೇಕಾದರೆ, ನೀನು ಮಾಡಬೇಕಾಗಿರುವುದು ಒಂದೇ ಒಂದು ಕಾರ್ಯ. ನಾನು ಪರರನ್ನು ಪ್ರೀತಿಸಬೇಕು, ನಾನು ನನ್ನ ನೆರೆಯವರನ್ನು ಪ್ರೀತಿಸಬೇಕು. ಶ್ರೀಮಂತರನ್ನಲ್ಲ, ಧನಿಕನನ್ನಲ್ಲ, ದೊಡ್ಡ ದೊಡ್ಡ ಬಂಗಲೆ ಕಟ್ಟಿಕೊಂಡಿರುವವರನ್ನಲ್ಲ, ಕಾರಿನಲ್ಲಿ ತಿರುಗುವವರನ್ನಲ್ಲ, ಪರದೇಶದಲ್ಲಿರುವವರನ್ನಲ್ಲ, ಅಧಿಕಾರಿಗಳನ್ನೆಲ್ಲ, ಆಳುವವರನ್ನಲ್ಲ ಪ್ರೀತಿಸಬೇಕು. ಎಲ್ಲರನ್ನು ಒಮ್ಮನಸ್ಸಿನಿಂದ ಪ್ರೀತಿಸಬೇಕು. ಜಾತಿ ಮತ ಭಿನ್ನ ಭೇದ ಭಾವಗಳಿಲ್ಲದೆ, ವರ್ಣ ಭೇದ ಭಾವಗಳಿಲ್ಲದೆ ಒಮ್ಮನಸ್ಸಿನಿಂದ ಪ್ರೀತಿಸಬೇಕು. ನಿನ್ನಿಂದ ಅವನಿಗೆಷ್ಟೇ ನೋವಾಗಿರಬಹುದು, ಅಥವಾ ಆತನಿಂದ ನಿನಗೆಷ್ಟೇ ನೋವಾಗಿರಬಹುದು, ನಿನ್ನಲ್ಲಿರುವುದು ಅವನು ಕೊಳ್ಳೆ ಹೊಡೆದಿರಬಹುದು, ಯಾಕೆ ನಿನ್ನ ಜೀವನವನ್ನು ನಾಶ ಮಾಡಲು ಯತ್ನಿಸಿರಬಹುದು, ನಿನ್ನನ್ನು ವ್ಯಭಿಚಾರ ಮಾಡಲು ಬಂದಿರಬಹುದು, ಅಥವಾ ನಿನ್ನ ಮನೆಯಲ್ಲಿ ಬೇಡವಾದಂಥ ಸಮಸ್ಯೆಗೆ ಕಾರಣವಾಗಿರಬಹುದು. ಆದರೆ ನೀನು ಯಾವಾಗ ಅವನನ್ನು ಕ್ಷಮಿಸುವೋ, ಯಾವಾಗ ನೀನು ಅವನನ್ನು ಪ್ರೀತಿಸುತ್ತೀಯೋ, ಆಗ ಮಾತ್ರವೇ ಆ ದೇವರ ಪ್ರೀತಿ ಸಂಪೂರ್ಣತೆಯನ್ನು ಪಡೆಯಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಈ ವಾಕ್ಯವನ್ನು ನಾವು ಅನುಸರಿಸುವಾಗ, ನಾವು ಪ್ರೀತಿಸಲು ಪ್ರಾರಂಭಿಸುವಾಗ, ನಾವು ಕ್ಷಮಿಸಲು ಪ್ರಾರಂಭಿಸುವಾಗ, ನಮ್ಮನ್ನು ತಗ್ಗಿಸಿಕೊಳ್ಳಲು ಪ್ರಾರಂಭಿಸುವಾಗ, ನನ್ನಲ್ಲಿರುವುದೆಲ್ಲವನ್ನು ನಾನು ತ್ಯಜಿಸಲು ಪ್ರಾರಂಭಿಸುವಾಗ, ಆ ಪ್ರೀತಿ ನಮ್ಮನ್ನು ಬಲಪಡಿಸುತ್ತದೆ. ಪ್ರಿಯರೇ, ಈ ಸಮಯದಲ್ಲಿ ವಾಕ್ಯವಾಗಿರುವ ದೇವರು ನಿಮ್ಮನ್ನು ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದೇ ಆದರೆ ನೀವೇನು ಬೇಕಾದರೂ ಕೇಳಿಕೊಳ್ಳಿ, ಅದು ನಿಮಗೆ ಸಿಗುವುದು. ಎಂತಹ ವಾಕ್ಯ ಅಲ್ಲ, ಎಷ್ಟು ಮಧುರವಾದ ವಾಕ್ಯ ಅಲ್ಲ. ನೀವು ನನ್ನಲ್ಲಿಯೂ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಸಾಕು, ಬೇರೆ ಏನೂ ಅಲ್ಲ. ಮೊದಲು ಹೇಳಿದರು ನೀವು ಪ್ರೀತಿಸಿದರೆ ಸಾಕು. ನೋಡಿ, ಈಗ ಹೇಳ್ತಾ ಇದ್ದಾರೆ ನೀವು ನನ್ನಲ್ಲಿ, ಅಂದರೆ ಯೇಸುವಿನಲ್ಲಿ, ಆ ವಾಕ್ಯವಾಗಿರುವ ದೇವರಲ್ಲಿ, ಆ ವಾಕ್ಯವಾಗಿರುವ ರಕ್ಷಕರಲ್ಲಿ, ಆ ವಾಕ್ಯವಾಗಿರುವ ಮೆಸ್ಸಾಯನಲ್ಲಿ, ಆ ವಾಕ್ಯವಾಗಿರುವ ಜೀವದಾತನಲ್ಲಿ, ಆ ಜೀವೋದ್ಧಾರವನ್ನು ನೀಡುವಂತಹ ಪ್ರಭು ಯೇಸುವಿನಲ್ಲಿ, ನೀವು ನನ್ನಲ್ಲಿಯೂ, ನಾವು ಅವರಲ್ಲಿ ನೆಲೆಗೊಳ್ಳಬೇಕು. ನನ್ನ ವಾಕ್ಯ ನಿಮ್ಮಲ್ಲಿಯೂ. ಯಾವುದು ವಾಕ್ಯ? ದೇವರು ಬೇರೆ ಹೆಚ್ಚಾಗಿ ಹೇಳುವುದಿಲ್ಲ. ನೋಡ್ತೇವೆ, ಅಂದು ಮೋಶೆಯ ಕಾಲದಲ್ಲಿ ನಾವು ನೋಡ್ತೇವೆ, ಸೀನಾಯಿ ಪರ್ವತದಲ್ಲಿ 10 ಆಜ್ಞೆಗಳನ್ನು ಕೊಟ್ಟರು. 10 ಆಜ್ಞೆಗಳಲ್ಲಿ 10 ವಿಧವಾದಂತಹ ನಾವು ಇಂಥ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ, ನಿಜವಾದ ದೇವರನ್ನು ಆರಾಧಿಸಬೇಕು ಎಂದು ಹೇಳುತ್ತಾ 10ನೇದಾಗಿ ಪರರ ವಸ್ತುಗಳಿಗೆ ಆಸೆ ಪಡಬೇಡ ಎಂಬಂತಹ ವಾಕ್ಯದವರೆಗೆ, ಸುಳ್ಳು ಹೇಳಬೇಡ, ನೀನು ಕದಿಯಬೇಡ, ವ್ಯಭಿಚಾರ ಮಾಡಬೇಡ, ತಂದೆ ತಾಯಿಯನ್ನು ಗೌರವಿಸು, ದೇವರಿಗೆ ವಿರುದ್ಧವಾಗಿ ಮಾತನಾಡಬೇಡ, ಹೀಗೆ 10 ಆಜ್ಞೆಗಳನ್ನು ಕೈಗೊಳ್ಳಲು 10 ಆಜ್ಞೆಗಳನ್ನು ಕೊಟ್ಟರು. ಆದರೆ ರಕ್ಷಕರಾಗಿರುವಂತಹ ಪ್ರಭು ಯೇಸು ಇಂದು ನಮ್ಮ ಮಧ್ಯದಲ್ಲಿ ಪ್ರವೇಶಿಸಿಕೊಟ್ಟಂಥ ಆಜ್ಞೆ ಒಂದೇ, ನೀವು ಪರರನ್ನು ಪ್ರೀತಿಸಿರಿ, ನೀವು ಪರರನ್ನು ಪ್ರೀತಿಸಿರಿ. ಪರರನ್ನು ಪ್ರೀತಿಸುವಾಗ ನಿಮಗೆ ಎಲ್ಲವೂ ಲಭಿಸುವುದು. ನೀವು ನನ್ನಲ್ಲಿಯೂ, ನನ್ನ ವಾಕ್ಯವು ನಿಮ್ಮಲ್ಲಿ. ನನ್ನ ವಾಕ್ಯ ಒಂದೇ ಒಂದು ವಾಕ್ಯ, ಕ್ಷಮಿಸಿರಿ, ಪ್ರೀತಿಸಿರಿ, ಕ್ಷಮಿಸಿರಿ, ಪ್ರೀತಿಸಿರಿ. ಲವ್ ಎವರಿಯಾನ್, ಫರ್ಗಿವ್ ಎವರಿಯಾನ್. ಇಷ್ಟೇ ಒಂದೇ ವಾಕ್ಯ ಯೇಸು ಸ್ವಾಮಿ ಹೇಳೋದು, ನೀವು ಕ್ಷಮಿಸಿರಿ, ನೀವು ಪ್ರೀತಿಸಿರಿ. ಹೀಗೆ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದೆ ಆದರೆ ಈ ಕ್ಷಮೆಯ ಮೂಲಕವಾಗಿ, ಪ್ರೀತಿಯ ಮೂಲಕವಾಗಿ ದೇವರ ಚಿತ್ತ ಸಂಪೂರ್ಣವಾಗಿ ಪರಿಪೂರ್ಣವಾಗುತ್ತದೆ, ಸಂಪೂರ್ಣವಾಗಿ ದೇವರ ಚಿತ್ತ ನೆರವೇರುತ್ತದೆ. ಹೀಗೆ ನಾವು ಈ ವಾಕ್ಯವನ್ನು ನೆರವೇರಿಸುವಾಗ, ಅವರ ವಾಕ್ಯವು ನಮ್ಮಲ್ಲಿ ನೆಲೆಗೊಳ್ಳುವಾಗ,
ನೀನು ಏನು ಬೇಕಾದರೂ ಕೇಳಿ ನಿನಗೆ ನಾನು ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ನಿಮಗೇನು ಬೇಕು ಕೇಳಿಕೋ, ಇಷ್ಟೇ, ನೀನು ಏನು ಬೇಕಾದರೂ ಕೇಳು, ಖಂಡಿತವಾಗಿ ಕೊಡ್ತೇನೆ ಎಂಬುದು. ಹೌದು ಪ್ರಿಯರೇ, ಕೇಳಲು ಕರೆ ಹೊಂದಿರುವಂತಹ ಮಕ್ಕಳು ನಾವಾಗಿದ್ದೇವೆ. ಆ ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನನ್ನು ಕೇಳಿದರೂ ನಿಮಗೆ ಅದು ಸಿಕ್ಕುವುದು. ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ನೀವೇನನ್ನು ಕೇಳಿದರೆ ನಿಮಗೆ ಸಿಕ್ಕುವುದು. ಪ್ರಿಯರೇ, ನಮಗೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಬಂಧು ಇದ್ದಾರೆ, ಮಿತ್ರರಿದ್ದಾರೆ, ಈ ಲೋಕದಲ್ಲಿ ಅಧಿಕಾರಿಗಳಿದ್ದಾರೆ, ಆಳುವವರಿದ್ದಾರೆ, ಎಷ್ಟೋ ಜನರಿದ್ದಾರೆ, ಹೌದಲ್ಲ? ಆದರೆ ನಾವು ಪ್ರೀತಿಯಿಂದ ಒಂದು ವ್ಯಕ್ತಿಯ ಬಳಿ ನಾವು ಕೇಳುವಾಗ ಯಾರಾದರೂ ಕೊಡೋದಿಲ್ಲ ಅಂತ ಹೇಳ್ತಾರ? ಒಂದು ತಂದೆ ಒಂದು ತಾಯಿಗೆ ಕೊಡೋದಿಲ್ಲ ಅಂತ ಹೇಳ್ತಾರ? ಒಂದು ತಂದೆ ತಾಯಿ ತನ್ನ ಮಕ್ಕಳಿಗೆ ಕೊಡೋದಿಲ್ಲ ಅಂತ ಹೇಳ್ತಾರ? ಅಥವಾ ಮಕ್ಕಳೇ ಆಗಲಿ ತನ್ನ ತಂದೆ ತಾಯಿಗೆ ಕೊಡೋದಿಲ್ಲ ಅಂತ ಹೇಳ್ತಾರ? ಒಂದು ಬಂಧುವೇ ಆಗಬಹುದು, ಬಳಗವೇ ಆಗಬಹುದು, ಮಿತ್ರನೇ ಆಗಬಹುದು, ಪ್ರೀತಿಯಿಂದ ತನ್ನ ಒಬ್ಬನ ಬಳಿಗೆ ಹೋಗುವಾಗ, ಆಶ್ರಯವನ್ನು ಹುಡುಕಿ ಹೋಗುವಾಗ, ಒಂದು ಸಹಾಯವನ್ನು ಹುಡುಕಿ ಹೋಗುವಾಗ ಯಾರಾದರೂ ನಿರಾಕರಿಸುವುದು ಉಂಟೆ? ಇಲ್ಲ ಪ್ರಿಯರೇ, ನಿರಾಕರಿಸಲು ಸಾಧ್ಯವಿಲ್ಲ. ಕಾರಣ ಪ್ರೀತಿ ಎಲ್ಲವನ್ನು ಪೂರ್ತೀಕರಿಸುತ್ತದೆ. ಪ್ರೀತಿ ಎಲ್ಲವನ್ನು ಪೂರ್ತೀಕರಿಸುತ್ತದೆ. ಹೀಗಿರುವಾಗ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ಸಹ ನಿಮಗೆ ಕೊಡುವರು, ಖಂಡಿತವಾಗಿ ಕೊಡ್ತಾರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರು ಸಾಕು, ಏನು ಬೇಕಾದರೂ ಕೇಳಿ ಅಂತ ಹೇಳುವಂತಹ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಪಿತನ ಹೆಸರಿನಲ್ಲಿ ಏನನ್ನು ಬೇಕಾದರೂ ಕೇಳಿ ನಾನು ಕೊಡ್ತೇನೆ. ಆದರೆ ಒಂದು ಕಂಡೀಷನ್, ಒಂದೇ ಒಂದು ಕಂಡೀಷನ್. ಏನೂ ಅಲ್ಲ, ಮೊಟ್ಟ ಮೊದಲಿಗೆ ನಾವು ಧ್ಯಾನಿಸಿತು. ಏನು ಆ ಕಂಡೀಷನ್? ಜ್ಞಾಪಕ ಇದೆಯಾ? ವಾಕ್ಯ 15ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಓನ್ಲಿ ಒನ್ ಕಂಡೀಷನ್, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದು ಮಾತ್ರ ನಾನು ಕೇಳೋದು, ಬೇರೆ ಏನು ಕೇಳೋದಿಲ್ಲ. ದೇವರು ಕೇಳ್ತಾ ಇರೋದು ಇದು ಒಂದನ್ನು ಮಾತ್ರ ನಮ್ಮನ್ನು ಕೇಳ್ತಾ ಇದ್ದಾರೆ ಪ್ರಿಯರೇ, ಬೇರೆ ಏನನ್ನು ಕೇಳ್ತಾ ಇಲ್ಲ. ದೇವರಿನ ಮುಂದೆ ಕಾಣಿಕೆಯನ್ನು ಕೇಳ್ತಾ ಇಲ್ಲ, ಹಣ್ಣನ್ನು ಕೇಳ್ತಾ ಇಲ್ಲ, ಅಪ್ಪಲನ್ನು ಕೇಳ್ತಾ ಇಲ್ಲ, ಕುರಿ ಕೇಳ್ತಾ ಇಲ್ಲ, ಕೋಳಿ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ಯಾಗ ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ. ನೀನು ಕ್ಷಮಿಸು, ನನ್ನ ಆಜ್ಞೆಯನ್ನು ಪಾಲಿಸು, ನೀನು ಪ್ರೀತಿಸು. ಪ್ರಿಯರೇ, ನಾವು ನಿಜವಾಗಿಯೂ ಪ್ರೀತಿಸಿದ್ದಾದರೆ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬನು ಒಬ್ಬರನ್ನೊಬ್ಬರು ಪ್ರೀತಿಸಿದ್ದಾದರೆ, ಈ ಲೋಕವೇ ಸ್ವರ್ಗ, ಈ ಲೋಕವೇ ಸ್ವರ್ಗ. ಅದಕ್ಕೆ ದೇವರು ಹೇಳಿದರು, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬೇರೆ ಏನೂ ಇಲ್ಲ ಪ್ರಿಯರೇ, ಈ ಆನಂದವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಅದೇ ಯೋಹಾನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತದೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ಕೊಡುವರು. ಯಾವಾಗ? ಈ ಪ್ರೀತಿಯನ್ನು ಅರಿತಾಗ ಮಾತ್ರ, ಕ್ಷಮೆಯನ್ನು ಅರಿತಾಗ ಮಾತ್ರ. ಪಿತನಲ್ಲಿ, ನನ್ನ ಹೆಸರಿನಲ್ಲಿ ಪಿತನಲ್ಲಿ ಏನು ಬೇಕಾದರೂ ಕೇಳಿ, ಏನು ಬೇಕಾದರೂ ಕೇಳಿ, ಅವರು ಕೊಟ್ಟೇ ಕೊಡುವರು ಎಂಬುದಾಗಿ ವಾಗ್ದಾನ ಮಾಡುವವರಾಗಿದ್ದಾರೆ ದೇವರು. ನಿನ್ನ ಜೀವನದಲ್ಲಿ ಕಣ್ಣೀರಿರಬಹುದು, ಕಷ್ಟವಿರಬಹುದು, ದಾರಿದ್ರ್ಯವಿರಬಹುದು, ರೋಗವಿರಬಹುದು, ಸಮಸ್ಯೆ ಇರಬಹುದು, ಗೊಂದಲವಿರಬಹುದು, ಅವಮಾನವಿರಬಹುದು, ಎಲ್ಲವನ್ನು ನೀನು ಕಳೆದುಕೊಂಡಿರಬಹುದು, ಆತ್ಮಹತ್ಯೆಗೆ ನೀನು ಸಿದ್ಧವಾಗಿರಬಹುದು. ಅಯ್ಯೋ ಈ ಜೀವನ ಯಾಕೆ, ಅಯ್ಯೋ ಈ ಕುಟುಂಬ ಯಾಕೆ, ಅಯ್ಯೋ ಈ ಕುಟುಂಬದಲ್ಲಿ ಹೋರಾಟ ಯಾಕೆ, ಅಯ್ಯೋ ನನ್ನ ಇಂತಹ ಗಂಡ ಯಾಕೆ, ಇಂತಹ ಹೆಂಡತಿ ಯಾಕೆ, ಇಂತಹ ಮಕ್ಕಳು ಯಾಕೆ, ಇಂತಹ ಎತ್ತವರು ಯಾಕೆ, ಅಯ್ಯೋ ಇಂತಹ ಅಣ್ಣ ತಮ್ಮಂದಿರೇ, ಅಯ್ಯೋ ಇಂತಹ ಮಿತ್ರನೇ, ದ್ರೋಹಗೈಯುವವರು, ವಂಚನೆಗೈಯವರಾಗಿದ್ದಾರಲ್ಲ, ಅಯ್ಯೋ ದೇವಾ ನಾನು ಏನು ಮಾಡಬೇಕು ಎಂದು ಹಗಲು ರಾತ್ರಿ ದೇವರ ಸನ್ನಿಧಿಯಲ್ಲಿ ನೀನು ಕುಳಿತುಕೊಂಡಿರಬಹುದು ನನ್ನ ಸಹೋದರನೇ, ಸಹೋದರಿಯೇ. ಆದರೆ ನೀ ಹಗಲು ರಾತ್ರಿ ಕುಳಿತುಕೊಂಡು ಕನವರಿಸುವಾಗ ಈ ಎಲ್ಲ ಕಾರ್ಯಗಳಿಗೂ ಕಾರಣನಾಗಿರುವಂತಹ ನಿನ್ನ ಮುಂದೆ ಇರುವಂತಹ ವ್ಯಕ್ತಿಯನ್ನ ನೀ ಕ್ಷಮಿಸುವಾಗ, ಅವನನ್ನು ಪ್ರೀತಿಸುವಾಗ, ಪಿತನಲ್ಲಿ ನೀನು ಏನು ಕೇಳಿಕೊಂಡರು, ಪ್ರಭು ಯೇಸುವಿನ ನಾಮದಲ್ಲಿ ನೀನು ಏನನ್ನು ಕೇಳಿಕೊಂಡರೂ ಸಹ ನಿನಗೆ ಕೊಟ್ಟೇ ಕೊಡುವರು ಎಂಬುದಾಗಿ ದೇವರ ವಾಕ್ಯ ನಮ್ಮಲ್ಲಿ ಹೇಳ್ತಾ ಇದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ತನಕ ನೀವು ನನ್ನನ್ನು ಏನೂ ಕೇಳಿಕೊಳ್ಳಲಿಲ್ಲ. ನೋಡಿ, ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸಮಯ ಒಂದು ಕಣ್ಣು ಮುಚ್ಚಿ ಪ್ರಾರ್ಥಿಸುವ ಸಮಯ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸಿರಿ. ಈ ಸಮಯದವರೆಗೂ ನೀವು ನನ್ನಲ್ಲಿ ಏನೂ ಕೇಳಿಕೊಳ್ಳಲಿಲ್ಲ. ಈ ತನಕ ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿಕೊಳ್ಳಲಿಲ್ಲ. ಯೋಹಾನ ಶುಭ ಸಂದೇಶ 16ನೇ ಅಧ್ಯಾಯ 24ನೇ ವಾಕ್ಯ. ಏನು ಕೇಳಿಕೊಳ್ಳಲಿಲ್ಲ? ಕೇಳಿ, ಈಗ ಕೇಳಿ.
ನೌ ಯು ಆಸ್ಕ್, ಇವಾಗ ನೀವು ಕೇಳಿ, ಈಗ ನೀವು ಕೇಳಿ, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮಗೆ ದೊರಕುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ನಿಮ್ಮ ಆನಂದ ತುಂಬಿ ತುಳುಕುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಕೇಳುವಂತಹ ಸಮಯ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಅಪ್ಪ, ಈವರೆಗೂ ನಾನು ನಿಮ್ಮಲ್ಲಿ ಏನೂ ಕೇಳಲಿಲ್ಲ ಯೇಸುವೆ, ಆದರೆ ಇಂದು ನಾನು ಅರಿತುಕೊಂಡೆ, ನಿನ್ನ ಆಜ್ಞೆಯನ್ನು ಆಲಿಸಿ ಪಾಲಿಸುವುದರಿಂದ, ಕ್ಷಮಿಸಿ ಪ್ರೀತಿಸುವುದರಿಂದ ನಾನು ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ ಅರಿತುಕೊಂಡಿದ್ದೇನೆ. ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ತಂದೆ ದೇವರೇ, ನಿಮ್ಮ ಪುತ್ರರಾಗಿ ರಕ್ಷಕರಾದ ಪ್ರಭು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಯೇಸುವೆ, ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಕುಟುಂಬದ ಮೇಲೆ ಕರುಣೆ ತೋರಿರಿ, ನನ್ನ ಜೀವನದ ಮೇಲೆ ಕರುಣೆ ತೋರಿರಿ ಯೇಸುವೇ ಎಂಬುದಾಗಿ ನಾವು ಭಿನ್ನಯಿಸಿ ಪ್ರಾರ್ಥಿಸುವಾಗ, ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿರುವ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಮನೆಯಲ್ಲಿ ಈ ಕ್ಷಣದಲ್ಲಿ ನೀನು ಮೊಣಕಾಲೂರಿ ಪ್ರಾರ್ಥಿಸುತ್ತಿರಬಹುದು, ನಿನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸುತ್ತಿರಬಹುದು, ನಿನ್ನ ಹೃದಯದ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುತ್ತಿರಬಹುದು. ದೇವಾ, ನನ್ನ ಮೇಲೆ ಕರುಣೆ ತೋರು ಎಂದು ನೀ ಪ್ರಾರ್ಥಿಸುವ ಈಗಳಿಗೆ ನೀವೊಂದು ಅದ್ಭುತವನ್ನು ಕಾಣುವ ಸಮಯವಾಗಿದೆ. ಒಂದು ಬಿಡುಗಡೆಯನ್ನು ಕಾಣುವಂತಹ ಸಮಯವಾಗಿದೆ. ನಿನ್ನ ಆನಂದ ತುಂಬಿ ತುಳುಕುವಂತಹ ಸಮಯವಾಗಿದೆ. ಪವಿತ್ರಾತ್ಮರು ನಿನ್ನನ್ನು ಬಲಪಡಿಸುವಂತಹ ಸಮಯವಾಗಿದೆ. ಅಪ್ಪ ತಂದೆಯೇ, ಈಗ ಸ್ವಾಮಿ, ಈ ಸಮಯದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳ ಮೇಲೆ ಕರುಣೆ ತೋರಿರಿ. ತಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಂಡು ವೈರಾಗ್ಯದಿಂದ, ಹೋರಾಟದಿಂದ ದೂರವಾಗಿರುವಂತಹ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಪತಿ, ಪತ್ನಿ, ಮಕ್ಕಳು, ಮಿತ್ರರೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ನಾಮದಲ್ಲಿ, ನಿಮ್ಮ ವಾಕ್ಯದ ನಿಮಿತ್ತವಾಗಿ ನೀವು ಕೊಟ್ಟಂತಹ ವಾಗ್ದಾನದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸ್ವಾಮಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳದೆ ನಿಮಗೆ ಲಭಿಸುತ್ತದೆ ಎಂದು ನೀವು ಹೇಳಿದ ವಾಗ್ದಾನದ ನಿಮಿತ್ತವಾಗಿ ಸ್ವಾಮಿ, ನಿನ್ನ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಿರುವಂತಹ ಈ ನಿನ್ನ ಮಕ್ಕಳ ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ. ಕೇಳುವುದನ್ನು ಕೊಡುವಂತಹ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಹತ್ತು ಪ್ರಲಾಪಿಸುವರ ಹೃದಯವನ್ನು ನೋಡುವಂತಹ ದೇವರು ನೀವು ಆಗಿದ್ದೀರಿ. ನಿಮ್ಮ ಸಾಮ್ರಾಜ್ಯದ ಆನಂದವನ್ನು ನಮ್ಮಲ್ಲಿ ತುಂಬಿ ತುಳುಕುವರಾಗಿದ್ದೀರಿ. ನಿಮ್ಮ ಪವಿತ್ರಾತ್ಮರನ್ನೇ ನಮಗೆ ಪೋಷಕರಾಗಿ ದಯಪಾಲಿಸುವರಾಗಿದ್ದೀರಿ. ನಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದಂತಹ ದೇವರಾಗಿದ್ದೀರಿ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳಿದಂತಹ ದೇವರಾಗಿದ್ದೀರಿ. ಇದುವರೆಗೂ ನೀನು ನನ್ನ ತಂದೆಯ ಹೆಸರಿನಲ್ಲಿ ಏನನ್ನೂ ಕೇಳಿಕೊಳ್ಳಿಲ್ಲ, ಈಗ ಕೇಳಿಕೋ ಎಂದು ಹೇಳಿದ್ದೀರಿ ಸ್ವಾಮಿ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ನನ್ನ ಯೇಸುವೇ, ಈ ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರ ಕೋರಿಕೆಗಳನ್ನು, ಪ್ರಾರ್ಥನೆಯನ್ನು ಸಮರ್ಪಿಸುತ್ತಾ ಪಿತಾ, ಸುತ್ತ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್.